ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಅಲ್ಲ, ಕೆಲವರು ಪೊಲೀಸ್ ಸಿಬ್ಬಂದಿಗಳಿಂದ ಹಿಡಿದು ಸಣ್ಣ ಸಿಬ್ಬಂದಿಗಳಿಂದ ಹಿಡಿದು ಹೋಮ್ ಗಾರ್ಡ್ಸ್ ಇಂದ ಹಿಡಿದು ಜಿಬಿ ಅಧಿಕಾರಿಗಳು ಜಿಬಿಎಸ್ ಸಿಬ್ಬಂದಿಗಳು ಮತ್ತೆ ಇವರು ಯಾರು ಮಾರ್ಷಲ್ಗಳು ಎಲ್ಲರೂ ಕೂಡ ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ನಿಷ್ಠಾವಂತರಿದ್ದಾರೆ, ಕೆಲವೊಂದಿಷ್ಟು ಜನ ಅದರಲ್ಲಿ ಹೆಚ್ಚಿಗೆ ಜನ ವಸೂಲಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ದಿನಗಳ ಕಾಲ ಈ ಹೋರಾಟ ಮುಂದುವರಿಯುತ್ತೆ? ಹಣ ನಮಗೆ ಈ ಆದೇಶ ಬರೋ ತನಕ ಹೋರಾಟ ನಡೀತದೆ ಅಷ್ಟೇ. ಯಾವ ರೀತಿ ಹೋರಾಟ ಮುಂದುವರಿಯುತ್ತೆ? ಹೋರಾಟ ಈಗ ಹೇಳಿದ್ನಲ್ಲ, ಒಂದು ಇನ್ನು ಇಲ್ಲಿವರೆಗೆ ಶಾಂತಿಯುತ ಇನ್ನು ಕ್ರಾಂತಿಯುತವಾದ ಹೋರಾಟ ನಡೀತದೆ, ಮುತ್ತಿಗೆ ಹಾಕುವಂತ ಕೆಲಸವಾಗುತ್ತೆ, ಪಂಜಿನ ಮೆರವಣಿಗೆ ನಡೀತದೆ ಮತ್ತು ಇಲ್ಲಿ ಮಾಡಲ್ಲ, ಗಲ್ಲಿಗಳಲ್ಲೇ ಮಾಡ್ತೇವೆ. ಈ ಹೋರಾಟಕ್ಕೆ ಕರೆ ಕೊಡ್ತೇವೆ. ಬೀದಿ ಬದಿ ವ್ಯಾಪಾರಿಗಳು ಎಲ್ಲರೂ ಬೀದಿ ಬದಿಗಾರರು ವ್ಯಾಪಾರಿಗಳು ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಐಷಾರಾಮಿ ನೀವು ಸಿಂಗಾಪುರ ಮಾಡ್ತೀನಿ ಅಂತ ಹೋಗಬೇಡಿ. ಅಂದ್ರೆ ನಿಮ್ಮ ಈ ಹೋರಾಟಕ್ಕೆ ಸರ್ಕಾರ ಒಪ್ಕೊಳ್ಳುತ್ತಾ ಅಂತ? ಒಪ್ಕೊಳ್ಳೇಬೇಕು, ಅದರಲ್ಲಿ ಏನಿಲ್ಲ. ಒಪ್ಕೊಂಡೇ ತಾನೇ ಲೈಸೆನ್ಸ್ಗಳು ಕೊಟ್ಟಿದ್ದು. ಈಗ ರಿನ್ಯೂವಲ್ ಮಾಡೋಕ್ಕಿಂತ ಮುಂದೆ ಮಾಡ್ತಿರೋದ್ರೆ ಒಪ್ಕೊಳ್ಳೋದು ಏನಾಗುತ್ತೆ? ನಾವೇನು ಅವ್ರ ಹತ್ರ ನಿಮಗೆ ಮಂತ್ರಿ ಸೀಟ್ ಕೊಡಿ ಅಂತ ಹೇಳಿದೀವ? ನಿನ್ನೆ ಇಲ್ಲೊಂದು ಮೆರವಣಿಗೆ ಇದು ನಡೆದಿತ್ತು ಮಂತ್ರಿ ಸೀಟ್ಗಾಗಿ, ಅಥವಾ ನನಗೆ ಕೊಟ್ಟಿರೋ ಮಂತ್ರಿನ ಚೇಂಜ್ ಮಾಡಿ ಅಂತ ಕೇಳಿದೀವ? ಏನೂ ಇಲ್ಲ. ನಾವು ನಿರ್ಭೀತಿಯಿಂದ ಬದುಕಕ್ಕೆ ಅವಕಾಶ ಕೊಡಿ ಅಂದ್ರೆ ಒಪ್ಪಲೇಬೇಕು. ಒಪ್ಪಿಲ್ಲ ಅಂದ್ರೂ ಒಪ್ಪಿಸ್ತೀವಿ. ಜಿಬಿಯ ಚುನಾವಣೆ ಬರ್ತಾ ಇದೆ, ಏನು ಮಾಡ್ಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ.